ರಾಷ್ಟ್ರೋತ್ಥಾನ ಪರಿಷತ್ತಿಗೆ 60 ತುಂಬಿದ ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರೇರಣಾಶ್ರೋತವಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅರ್ಥಾತ್ RSSಗೆ 100 ವರ್ಷ. ಸಂಘಕ್ಕೆ 100 ವರ್ಷ ಆಗುವಂಥ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಸಂಘದ ಬಗ್ಗೆ ಅನೇಕ ರೀತಿಯಲ್ಲಿ ಕುತೂಹಲ ತಿಳ್ಕೊಳ್ಳುವಂಥ ಒಂದು ಉತ್ಸುಕತೆ ಕಾಣಿಸ್ತಾ ಇದೆ. ನಾನು ಇತ್ತೀಚೆಗೆ ಪ್ರವಾಸಕ್ಕೆ ಹೊರಡೋ ಮುನ್ನ ಒಂದು ದಿವಸ ಮುಂಚೆ ನಾಗ್ಪುರದಲ್ಲಿ, ನನ್ನ ಕೇಂದ್ರ ನಾಗ್ಪುರ ಅಂತ ಹೇಳಿದ್ರು, ನಮ್ಮ ಅಲ್ಲಿ ಒಂದೇ ಸಂಘಸ್ಥಾನದಲ್ಲಿ 4 ಶಾಖೆ ನಡೀತವೆ. ಬೆಳಿಗ್ಗೆ ಒಂದು, ಸಂಜೆ ಒಂದು, ರಾತ್ರಿ 8ರಿಂದ 9, 9:30ರಿಂದ 10. ಸಂಜೆ 6:30ಗೆ ನಮ್ಮ ಕಾರ್ಯಾಲಯಕ್ಕೊಂದು ಫೋನ್ ಬಂತು. ಇಸ್ರೇಲಿನ ರಾಯಭಾರಿಗಳು ಬಂದಿದ್ದಾರೆ, ಅವರು ಸಂಘದ ಶಾಖೆನ ನೋಡಬೇಕು ಅಂತಿದ್ದಾರೆ ಅಂತ. ನಮ್ಮ ಶಾಖೆ ಸಮಯ ಸಂಜೆ 6:30ರಿಂದ 7:30. ಅವರು 6:45 ಬಂದರು. ಪೂರ್ತಿ 3/4 ಗಂಟೆ ಸಂಘಸ್ಥಾನದಲ್ಲಿ ಇದ್ದರು. ನಮ್ಮ ಸಾಯಂ ಶಾಖೆಯಲ್ಲಿ 3 ಗಣಗಳು ನಡೀತವೆ, ಒಂದು ಶಿಶುಗಣ, ಒಂದು ಬಾಲಗಣ, ಒಂದು ತರುಣಗಣ. ಆ ಗಣಗಳ ಹತ್ತಿರ ಹೋಗಿ ನಿಂತವರು ಉತ್ಸುಕತೆಯಿಂದ ಒಂದೊಂದು ಅವಲೋಕನ ಮಾಡ್ತಾಯಿದ್ರು. ಹೀಗೆ ಇವತ್ತು ಜಗತ್ತಿನಲ್ಲೇ ಸಂಘವನ್ನು ತಿಳ್ಕೋಬೇಕು ಅನ್ನೋಂಥ ಒಂದು ಕುತೂಹಲ ಎಲ್ಲ ಕಡೆ ಕಾಣಿಸ್ತಾ ಇದೆ. ಆದರೆ ಸಂಘವನ್ನು ತಿಳಿಬೇಕು ಅಂತಾದರೆ ಸಂಘದ ಸಂಸ್ಥಾಪಕ ಪರಮಪೂಜ್ಯ ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹೆಡ್ಗೇವಾರ್ ಇವರನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಸಂಘದ ಸಂಸ್ಥಾಪಕ ಪರಮಪೂಜ್ಯ ಡಾಕ್ಟರ್ ಹೆಡ್ಗೇವಾರ್ ಇವರೊಬ್ಬ ಜನ್ಮಜಾತ ದೇಶಭಕ್ತರಾಗಿದ್ದರು. ನಾನು ಜನ್ಮಜಾತ ದೇಶಭಕ್ತಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ 2 ಥರದ ದೇಶಭಕ್ತರನ್ನು ಭಕ್ತರು ನೋಡಲಿಕ್ಕೆ ಸಿಗ್ತಾರೆ. ಒಂದು, ತಾಯಿಯ ಮೊಲೆ ಹಾಲು ಕುಡಿತಾನೆ ದೇಶಭಕ್ತಿಯನ್ನು ಆತ್ಮಸಾತ್ ಮಾಡಿಕೊಂಡಂಥವ್ರು. ಇನ್ನು ಕೆಲವರು ಅವತ್ತಿನ ಪರಿಸ್ಥಿತಿಗೆ ತಮ್ಮಂತಾವು ತೊಡಗಿಸ್ಕೊಂಡು ದೇಶಭಕ್ತರಾದಂಥವ್ರು. ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹೆಡ್ಗೇವಾರ್ ಇವರ ಜೀವನದಲ್ಲಿ ಒಂದು ಸಂಗತಿ ನಿಮ್ಮ ಗಮನಕ್ಕೆ ಬರುತ್ತೆ. 8ನೇ ವಯಸ್ಸಿನಲ್ಲಿ, ಯಾವ ವಯಸ್ಸಿನಲ್ಲಿ ತಿಂಡಿ ತಿನಿಸಿಗೆ ಆಟಿಕೆ ಸಲುವಾಗಿ ಹಠ ಮಾಡಬೇಕು, ಆ ವಯಸ್ಸಿನಲ್ಲಿ ದೇಶಭಕ್ತಿಯ ಪ್ರಕಟೀಕರಣ ಮಾಡಿದ್ದ ನಾವು ನೋಡ್ತೀವಿ. 8 ವರ್ಷದ ಮಗು ಶಾಲೆಗೆ ಹೋದಾಗ ಶಾಲೆಯಲ್ಲಿ ಶಿಕ್ಷಕರು ಹೇಳ್ತಾರೆ, ಇವತ್ತು ಶಾಲೆಗೆ ರಜಾ. ಸಹಜವಾಗಿ ಹುಡುಗರು ರಜಾ ಅಂತ ಖುಷಿ ಆಗೇ ಆಗುತ್ತೆ. ಜೊತೆಯಲ್ಲಿ ಹೇಳಲಾಗತ್ತೆ, ಹುಡುಗರಿಗೆ ಎಲ್ರಿಗೂ ಒಂದೊಂದು ಉಂಡೆ ಕೊಡಲಾಗತ್ತೆ ಅಂತ. ಹುಡುಗರಿಗೆ ಇನ್ನೂ ಖುಷಿ ಆಗುತ್ತೆ. ಯಾವುದಕ್ಕಾಗಿ? ನಮ್ಮನ್ನು ಆಳ್ತಾ ಇದ್ದಂಥ ಬ್ರಿಟಿಷರ್ ರಾಣಿ ವಿಕ್ಟೋರಿಯಾ ರಾಜ್ಯಾಭಿಷೇಕದ 60ನೇ ವರ್ಷದ ಕಾರ್ಯಕ್ರಮವನ್ನು ನಮ್ಮ ದೇಶದೆಲ್ಲ ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡೋ ನಿಶ್ಚಯ ಅಂದಿನ ಬ್ರಿಟಿಷ್ ಸರ್ಕಾರ ಮಾಡಿರುತ್ತೆ. ತನ್ನಿಮಿತ್ತ ಆವತ್ತು ವಿಕ್ಟೋರಿಯಾ ರಾಣಿಯ ಭಾವಚಿತ್ರ ಇಟ್ಟು ಅಲಂಕಾರ ಮಾಡಿರ್ತಾರೆ. ಒಬ್ಬೊಬ್ಬರೇ ಹುಡುಗರು ಬಂದು ಅದಕ್ಕೆ ನಮಸ್ಕಾರ ಮಾಡಬೇಕು. ಆನಂತರ ಒಂದು ಲಾಡು ಕೈಯಲ್ಲಿ ಕೊಡಲಾಗುತ್ತೆ. ಲಾಡು ತೊಗೊಂಡು ಮನೆಗೆ ಹೋಗಬೇಕು. ಎಲ್ಲ ಹುಡುಗರು ಸಾಲಲ್ಲಿ ನಿಂತ್ಕೋತಾರೆ. ಈ ಕೇಶವನೂ ಸಾಲಲ್ಲಿ ನಿಂತ್ಕೋತಾನೆ. ಕೇಶವನ ಹುಡುಗರು ಪ್ರತಿಯೊಬ್ಬರು ಬಂದು ಆ ವಿಕ್ಟೋರಿಯಾ ಪ್ರತಿಮೆಗೆ ನಮಸ್ಕಾರ ಮಾಡ್ತಾರೆ. ಯಾವ ಕೇಶವನ ಬಾರಿ ಬರುತ್ತೋ, ಪಾಳಿ ಬರುತ್ತೋ, ಈ ಕೇಶವ ದುರುಗೊಟ್ಟು ಆ ಫೋಟೋ ನೋಡ್ತಾನೆ. ಶಿಕ್ಷಕರು ಹೇಳ್ತಾರೆ, ಅಧ್ಯಾಪಕರು, ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಈ ಹುಡುಗ ನಮಸ್ಕಾರ ಮಾಡಲ್ಲ. 3-4 ಸಲ ಹೇಳಿದ್ಮೇಲೆ ನಮಸ್ಕಾರ ಮಾಡಿದೆ ಶಿಕ್ಷಕರು ಕೈಯಲ್ಲೊಂದು ಉಂಡೆ ಕೊಡ್ತಾರೆ. ಉಳಿದೆಲ್ಲ ಹುಡುಗರಿಗೆ ಉಂಡೆ ಕೈಯಲ್ಲಿ ಬಂದಾಗ ಬಾಯಲ್ಲಿ ನೀರು ಬಂದರೆ ಈ ಹುಡುಗನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಳ್ತಾ ಮನೆಗೆ ಹೋಗ್ತಾನೆ. ನಾವು ಈಗಲೂ ನಾಗ್ಪುರಕ್ಕೆ ಹೋದರೆ ಡಾಕ್ಟರ್ಜಿಯವ್ರ ಮನೆ ನಾವು ನೋಡಬಹುದು. ಹೊರಗಡೆ ಜಗಲಿಯಲ್ಲಿ ಕಂಬಕ್ಕೆ ಹೊರ್ಕೊಂಡು ಕೂತ್ಕೊಂಡು ಅಳ್ತಾ ಕೂತಿರ್ತಾನೆ 8 ವರ್ಷದ ಹುಡುಗ. ಕಣ್ಣಿಂದ ನೀರು ಹರಿತಾ ಇರುತ್ತೆ.
ಅಷ್ಟರಲ್ಲಿ ಬಂದಂಥ ಅಣ್ಣ ಕೇಳ್ತಾನೆ, ಯಾಕೋ ಕೇಶವ ಉಂಡೆ ಸಿಕ್ಕಿಲ್ಲೇನೋ ಅಂತ. ಆವಾಗ ಈ ಕೇಶವ ಕೊಟ್ಟಂಥ ಉತ್ತರ ಏನು? ಯಾರು ನಮ್ಮ ರಾಜರ ರಾಜ್ಯವನ್ನು ಕಿತ್ತುಕೊಂಡು ನಮ್ಮನ್ನು ಗುಲಾಮರನ್ನಾಗಿ ಮಾಡಿದಾರೋ ಅವರ ರಾಣಿಯ ರಾಜ್ಯಾಭಿಷೇಕಕ್ಕೆ ಲಾಡು ತಿನ್ನೋದು, ಕಸಕ್ಕೆ ಬುಟ್ಟಿಗೆ ಒಗ್ದಿದ್ದೀನಿ ಅಂತ ಹೇಳ್ತಾನೆ. ಈ ರೀತಿಯಲ್ಲಿ 8ನೇ ವಯಸ್ಸಿನಲ್ಲಿ ದೇಶಭಕ್ತಿ ಪ್ರಕಟಣೆ ಮಾಡೋಂಥ ಕೇಶವ 11ನೇ ವಯಸ್ಸಿನಲ್ಲೇ ಒಂದೇ ದಿನ ತಂದೆ ಮತ್ತು ತಾಯಿಯನ್ನು 1 ಗಂಟೆ ಅಂತರಾಳದಲ್ಲಿ ಕಳ್ಕೊತಾನೆ, ಅನಾಥನಾಗ್ತಾನೆ. ಆದರೆ ಅನಾಥ ಪ್ರಜ್ಞೆ ಬರಲ್ಲ, ದೇಶಭಕ್ತಿ ಕಮರಿ ಹೋಗಲ್ಲ. 1905ರಲ್ಲಿ ವಂದೇ ಮಾತರಂ ಆಂದೋಲನ ನಡೆದಾಗ ಶಾಲೆಯಲ್ಲಿ ವಂದೇ ಮಾತರಂ ಆಂದೋಲನದಲ್ಲಿ ಭಾಗಿಯಾಗಿದ್ದ ಪರಿಣಾಮದಿಂದ ಶಾಲೆಯಿಂದ ಹೊರಗೆ ಹಾಕಲಾಗತ್ತೆ. ಶಿಕ್ಷಕರು ಹೇಳ್ತಾರೆ, ಕ್ಷಮೆ ಕೇಳು, ಶಾಲೆಗೆ ಬಾ. ಯಾವ ಶಾಲೆಯಲ್ಲಿ ತಾಯಿ ನೀನು ನಮಸ್ಕಾರ ಮಾಡ್ತೀವಿ ಹೇಳೋದಕ್ಕೆ ಅವಕಾಶ ಇಲ್ಲೋ ಆ ಶಾಲೆಯಲ್ಲಿ ಕಾಲಿಡಲ್ಲ ಅಂತ ಹೇಳ್ತಾರೆ. ಅಂದಿನ ದಿನಗಳಲ್ಲಿ ದೂರದ ಪುಣೆ, ನಾಗ್ಪುರದ ಪುಣೆ 800 ಕಿಲೋಮೀಟರ್ ದೂರ ಇದೆ, ಅಲ್ಲಿಂದ ಮ್ಯಾಟ್ರಿಕ್ ಪರೀಕ್ಷೆ ಪಾಸ್ ಮಾಡ್ತಾರೆ. ಆವತ್ತಿನ ಕಾಲದಲ್ಲಿ ಮ್ಯಾಟ್ರಿಕ್ ಪಾಸ್ ಮಾಡಿದ್ದಿದ್ರೆ ಉತ್ತಮ ನೌಕರಿ ಸಿಗ್ತಾ ಇತ್ತು. ಮನೇಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದ್ದಂಥ ದಿನಗಳು, ಆದರೆ ನೌಕರಿ ಮಾಡಲ್ಲ. ಮನಸ್ಸಲ್ಲಿ ಇಚ್ಛತೆ ಕ್ರಾಂತಿಕಾರಿ ಆಗಬೇಕು. ಆವತ್ತಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ 3 ಕ್ರಾಂತಿಕಾರಿಗಳ ಕೇಂದ್ರಗಳು, 3, ಒಂದು ಮಹಾರಾಷ್ಟ್ರ, ಒಂದು ಪಂಜಾಬ್, ಒಂದು ಕಲ್ಕತ್ತಾ, ಬಂಗಾಲದಲ್ಲಿ ರಾಷ್ಟ್ರೀಯ ವೈದ್ಯಕೀಯ ಮಹಾವಿದ್ಯಾಲಯ ಇತ್ತು. ಅದಕ್ಕೆ ವೈದ್ಯಕೀಯ ಪರೀಕ್ಷೆಯನ್ನು ಪಾಸ್ ಮಾಡೋ ನಿಮಿತ್ತ ಮಾಡಿಕೊಂಡು ಕಲ್ಕತ್ತಾಗೆ ಹೋಗಿ ಅಲ್ಲಿ ಕ್ರಾಂತಿಕಾರಿ ಕೆಲಸ ಮಾಡ್ತಾರೆ. ಆವತ್ತಿನ ಅನುಶೀಲನ ಸಮಿತಿ ಅಂತರ್ಗತ ಸದಸ್ಯರ ಕೆಲಸ ಮಾಡ್ತಾರೆ. ಇವತ್ತಿನ MBBSಗೆ ಸಮಾನ ಅಂತ LNMS ಪರೀಕ್ಷೆ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡ್ಬೋದಾಗಿತ್ತು. ಆದರೆ ಸಂಪಾದನೆ ಮಾಡಲ್ಲ. ನಾಗ್ಪುರಕ್ಕೆ ವಾಪಸ್ ಬಂದು ಆವತ್ತಿನ ಗಾಂಧೀಜಿಯವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಆಂದೋಲನದಲ್ಲಿ ಧುಮುಕ್ತಾರೆ. 1921ರ ಅಸಹಕಾರ ಆಂದೋಲನದಲ್ಲಿ ಭಾಗಿಯಾಗ್ತಾರೆ. ಒಬ್ಬ ಡಾಕ್ಟರ್ ಪದವಿ ಪಡ್ಕೊಂಡು ಬಂದಿದ್ದಾನೆ. ಸಹಜವಾಗಿ ಮನೆಯಲ್ಲಿ ಮದುವೆಗಿಂದ ಹೆಣ್ಣು ಮಕ್ಕಳ ತಂದೆ ತಾಯಂದಿರ ಒಂದು ಸಹಜ, ಇಂಥ ಬಳಿಯ ನಮ್ಗೆ ಸಿಗಬೇಕು ಅಂತ ಜನ ಮದುವೆ ಪ್ರಸ್ತಾಪ ತರ್ತಾರೆ. ಹೇಳ್ತಾರೆ, ನಾನು ಮದುವೆ ಮಾಡ್ಕೊಳ್ಳಲ್ಲ, ಈ ಜನ್ಮದಲ್ಲಿ ದೇಶದ ಕೆಲಸ ಮಾಡೋ ಸಂಕಲ್ಪ ಮಾಡಿದ್ದೀನಿ. ದೇಶದ ಕೆಲಸ ಮಾಡ್ತಾ ಮಾಡ್ತಾ ಅಕಸ್ಮಾತ್ ಫಾಸಿಗೆ ಹೋಗುವಂಥ ಪ್ರಸಂಗ ಬರ್ಬೋದು, ಒಂದು ಹೆಣ್ಣಿನ ಜೀವನ ಹಾಳು ಮಾಡೋದಕ್ಕೆ ತಯಾರಿಲ್ಲ ನಾನು, ಅದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. 1921ರ ಅಸಹಕಾರ ಆಂದೋಲನದಲ್ಲಿ ಭಾಗವಾಗಿದ್ದ ಪರಿಣಾಮದಿಂದ 1 ವರ್ಷ ಸಕ್ಷಮ ಜೈಲಿನ ಶಿಕ್ಷೆ ಅನುಭವಿಸ್ತಾರೆ. ಇದೆಲ್ಲವನ್ನು ಮಾಡ್ತಾ ಇರಬೇಕಾದ್ರೆ ಉಳಿದೆಲ್ಲ ದೇಶದ ನಾಯಕರು ಯೋಚನೆ ಮಾಡೋದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತಾರೆ. ಅದೇನು ಯೋಚನೆ ಮಾಡ್ತಿರ್ತಾರೆ? ಆವತ್ತು ಎಲ್ಲರೂ ಹೇಳ್ತಾ ಇದ್ರು, ಈ ದೇಶದಿಂದ ಬ್ರಿಟಿಷರು ಹೊರಟೋದ್ರೆ ಈ ದೇಶ ರಾಮರಾಜ್ಯ ಆಗತ್ತೆ, ಹಾಲಿನ ಜೇನಿನಿಂದ ತುಂಬಿ ತುಳುಕತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಡಾಕ್ಟರ್ ಹೆಡಗವಾರ್ ಚಿಂತನೆ ಭಿನ್ನವಾಗಿತ್ತು. ಅವರು ಯೋಚನೆ ಮಾಡ್ತಾರೆ, ಬ್ರಿಟಿಷರು ಹೋಗಲೇಬೇಕು, ಯಾವುದೇ ದೇಶಕ್ಕೆ ಗುಲಾಮಿತನ ಶೋಭಿಸುವಂಥ ಸಂಗತಿ ಅಲ್ಲ. ಆದರೆ ಈ ದೇಶಕ್ಕೆ ಬ್ರಿಟಿಷರು ಬಂದರೆ ಯಾಕೆ? ಕೇವಲ ಬ್ರಿಟಿಷರು ಹೋದ ಮಾತ್ರಕ್ಕೆ ಸಮಸ್ಯೆ ಪರಿಣಾಮ ಆಗ್ಬೋದಾ, ಪರಿಹಾರ ಆಗ್ಬೋದಾ ಅನ್ನೋಂಥ ಪ್ರಶ್ನೆ ಅವ್ರ ಮನಸ್ಸಿನಲ್ಲಿತ್ತು. ಇದೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಮನಸ್ಸಿನಲ್ಲಿತ್ತು. ಸ್ವಾಮಿ ವಿವೇಕಾನಂದರು ವಿದೇಶದಿಂದ ವಾಪಸ್ ಬಂದ ನಂತರ 1897ರಲ್ಲಿ ಅಮೇರಿಕಾದಿಂದ ವಾಪಸ್ ಬರ್ತಾರೆ, ಕೊಲಂಬೋಗೆ ಬರ್ತಾರೆ. ಕೊಲಂಬೋದಿಂದ ಚೆನ್ನೈಗೆ ಬರ್ತಾರೆ. ಚೆನ್ನೈದಲ್ಲಿ 8 ದಿವಸ ಇದ್ರಂಥವ್ರು. ಆವಾಗ ಕೆಲವು ಯುವಕರು ಅವ್ರ ಭೇಟಿಗೆ ಹೋಗ್ತಾರೆ. ಸಹಜವಾಗಿ ಆವತ್ತು ಸ್ವಾಮಿ ವಿವೇಕಾನಂದ ಎಲ್ಲರಿಗೂ ಒಂದು ಆದರ್ಶ. ವಿವೇಕಾನಂದ ಮಾತುಕತೆ ನಡೀತಾ ಇದ್ದಾಗ ಒಬ್ಬ ವಿದ್ಯಾರ್ಥಿ ಯುವಕ ಪ್ರಶ್ನೆ ಕೇಳ್ತಾನೆ, ಸ್ವಾಮೀಜಿ ನಮಗೆ ಸ್ವಾತಂತ್ರ್ಯ ಯಾವಾಗ ಸಿಗತ್ತೆ? ಹೇಳ್ತಾರೆ, ಈ ಪ್ರಶ್ನೆ ಕೇಳ್ತಿದ್ದಾಗನೇ ಸ್ವಾಮೀಜಿ ಒಂದು ಕ್ಷಣ ಗಂಭೀರ ಆಗ್ತಾರಂತೆ.
ಮತ್ತು ಅವ್ರ ಬಾಯಿಂದ ಒಂದು ವಾಕ್ಯ ಹೊರಡುತ್ತೆ, ವಾಟ್ ಯು ವಾಂಟ್ ಫ್ರೀಡಮ್, ಐ ಕ್ಯಾನ್ ಗೆಟ್ ಇಟ್ ಟುಮಾರೋ ಓನ್ಲಿ. ನಿನಗೆ ಸ್ವಾತಂತ್ರ್ಯ ಬೇಕಾ, ನಾಳೆನೇ ಗಳಿಸಬಲ್ಲೆ ನಾನು. ಅದರ ಮುಂದಿನ ವಾಕ್ಯ ಇದೆಯಲ್ಲ, ಅದೆಲ್ಲರೂ ಯೋಚನೆ ಮಾಡಬೇಕಾದ್ದು. ಆ ವಾಕ್ಯ ಏನು? ಬಟ್ ವೇರ್ ಆರ್ ದಿ ಮೆನ್ ಟು ಡೈಜೆಸ್ಟ್ ಇಟ್. ಬಂದಂಥ ಸ್ವಾತಂತ್ರ್ಯವನ್ನು ಅರಗಿಸ್ಕೊಳ್ಳುವಂಥ ಯೋಗ್ಯತೆ ಇರುವಂಥ ತಾಕತ್ತಿರುವಂಥ ಜನ ಎಲ್ಲಿದ್ದಾರೆ? ಅದಕ್ಕಾಗಿ ನಾವು ನೋಡ್ತೀವಿ 1897 ನಂತರ ಅವರು ಭಾರತದಲ್ಲಿ ಏನು ಪ್ರವಾಸ ಮಾಡಿದ್ರು, ಕೊಲಂಬೋ ಟು ಆಡ್ಮೋಡ, ಉದ್ದಕ್ಕೂ ಅವ್ರು ಜನಕ್ಕೆ ಕರೆ ಕೊಡ್ತಾರೆ. ಏನು ಹೇಳ್ತಾರೆ? ನನಗೆ ಪೌರುಷವಂತ ಯುವಕರ ಅವಶ್ಯಕತೆ ಇದೆ. ಐ ವಾಂಟ್ ಮೆನ್ ವಿತ್ ಕ್ಯಾಪಿಟಲ್ ಎಂ. ಇಂತಹ ಯುವಕರ ಆಧಾರದಿಂದ ಈ ದೇಶದ ಭವಿಷ್ಯನ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ. ಈ ದೇಶವನ್ನು ಕಟ್ಟಬೇಕು ಅಂತ ಆದರೆ ಒಂದು ಸಂಘಟನೆ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವರು ಆವತ್ತಿನ ನಮ್ಮ ಸಮಾಜ ಕೊಟ್ಟಂಥ ಕರೆಯೇನು, ಬರುವಂಥ 50 ವರ್ಷ ಎಲ್ಲ ದೇವರುಗಳನ್ನು ಪಕ್ಕಕ್ಕಿಟ್ಟು ಕೇವಲ ಭಾರತ ಮಾತೆ ಆರಾಧನೆ ಮಾಡಿರೋಂಥ ಮಾತನ್ನು ಹೇಳ್ತಾರೆ. ಹೇಳೋಕೆ ಇದಂತಂದರೆ ಆವತ್ತಿನ ಜನಕ್ಕೆ ಸಂಘ ಗೊತ್ತಿಲ್ಲ, ಸಂಘದ ಪ್ರಚಾರಕ ಪದ್ಧತಿ ಗೊತ್ತಿಲ್ಲ, ಸಂಘದ ಬಗ್ಗೆ ಮಹತ್ವ. ಇಂಥ ಒಂದು ಶೂನ್ಯದಲ್ಲಿ ಮಾಡಿದಾಗ ಒಂದೇ ಒಂದು ನಂಬಿಕೆ ನಮ್ಮ ಪ್ರಚಾರಕರಿದ್ದದ್ದು, ಆವತ್ತಿನ ಕಾರ್ಯಕರ್ತಿದ್ದು, ನಾನೇನು ಈ ಕೆಲಸ ಮಾಡಲಿಕ್ಕೆ ಬಂದಿಲ್ಲ, ಇದು ಭಗವಂತನ ಕೆಲಸ, ಇದಕ್ಕೆ ಯಶಸ್ಸು ಸಿಕ್ಕೇ ಸಿಗತ್ತೆ. ಶಿವರಾಮ್ ಜೋಗಳಕರ್ ಅಂತೇಳಿ MSc ಗೋಲ್ಡ್ ಮೆಡಲ್, ಆಗಿನ ಕಾಲ 40ರ ದಶಕದಲ್ಲಿ ಗೋಲ್ಡ್ ಮೆಡಲಿಸ್ಟ್, ಅಪ್ಪ ಮಗ ಒಬ್ಬನೇ ಮಗ, ಸಂಘದ ಪ್ರಚಾರಕ್ಕೆ ಹೊರಟರು, ತಮಿಳ್ನಾಡಿಗೆ ಕಳಿಸ್ಕೊಟ್ರು. ತಮಿಳ್ನಾಡಿಗೆ ಬಂದಂತಹ ಶಿವರಾಮ್ ಜೋಗಳಕರ್ ಇಡೀ ಜಿಲ್ಲೆಯಲ್ಲಿ 3 ಶಾಖೆ ಮಾಡಲಿಕ್ಕಾಗಲಿಲ್ಲ. ಒಂದು ಸಲ 3 ಶಾಖೆ, 2 ಶಾಖೆ, 1 ಶಾಖೆ, 2 ಶಾಖೆ, 3 ಶಾಖೆ, 1 ಶಾಖೆ, 4ನೇ ಶಾಖೆ ಮಾಡಲಿಕ್ಕಾಗಲಿಲ್ಲ. ಒಂದು ಸಲ ಗುರೂಜಿಯವ್ರು ಕೇಳ್ತಾರೆ ನನಗೆ, ಕಾಯ್ ಶಿವರಾಮ್ ಪಂತ್ ಕಾಮ್ ವಾಡ್ನಾರ್ಗ ಏನ್ರಿ ಶಿವರಾಮ್ ಪಂತ್ ಅವರೇ, ಏನೋ ಸಂಘದ ಕೆಲಸ ಬೆಳೆಯುತ್ತೆ ಅಂತ ಅನ್ಸತ್ತಾ ನಿಮಗೆ ಅಂತ. ಆಗ ಅವ್ರು ಕೊಟ್ಟು ಉತ್ತರ ಏನೋ, ಅದಕ್ಕೆ ತಾನೇ ಕೆಲಸ ಮಾಡ್ತಾಯಿದ್ದೀನಿ. ಈ ಒಂದು ವಿಶ್ವಾಸದಿಂದ ಆವತ್ತಿನ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ರು. ಮತ್ತು ಕೆಲಸ ಮಾಡಬೇಕಾದ್ರೆ ನಮ್ಮ ಮನೋಭಾವ ಏನಿತ್ತು? ಯಾರೂ ನಮ್ಮ ವಿರೋಧಿಗಳಲ್ಲ. ಇಂಥ ಒಂದು ಸ್ಥಿತಿ ಇದ್ದಾಗಲೂ ಪರಂಪೂಜೆ ಗುರೂಜಿಯವರಿಗೆ ಕೇಳಲಾಗತ್ತೆ, ಪ್ರತಿಬಂಧ ಹೋದ ನಂತರ ಅನ್ಯಾಯ ಮಾಡಿದ್ರಲ್ಲ, ನಿಮಗೂ ನಿಮ್ಮ ಅಭಿಪ್ರಾಯ ಏನು? ಆವಾಗ ಗುರುಜಿಯವರು ಹೇಳ್ತಾರೇನು, ಹಲ್ಲು ನಾಲ್ಗೆಯನ್ನು ಕಚ್ಚತ್ತಪ್ಪ, ಹಲ್ಲನ್ನು ತೆಗೆದು ಹಾಕ್ತೀವ, ಮರ್ತು ಬಿಡಿ. ನಾವೆಂದೂ ವಿರೋಧ ಮಾಡಲಿಲ್ಲ. 1975ರಲ್ಲಿ ತುರ್ತು ಪರಿಸ್ಥಿತಿ ಹೇರೋದ್ರ ಮೂಲಕ ಸಂಘದ ಸಾವಿರಾರು ಸ್ವಯಂ ಸೇವಕರನ್ನು ಜೈಲಿಗೆ ಹಾಕಿದ್ರು. ಅಂದಿನ ಸರಸಂಘ ಚಾಲ ಪೂಜನೆ ಬಾಳಾಸಾಹೇಬ್ ದೇವಸ್ಥಾನ ಜೈಲಿಗೆ ಹಾಕಿದ್ರು. ಸತ್ಯಾಗ್ರಹ ಮಾಡಿದ್ರೆ 1.25 ಲಕ್ಷ ಜೈಲಿಗೆ ಹೋದರು. ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಸೋತ ನಂತರ ಪ್ರತಿಬಂಧ ತೆಗೆದ ನಂತರ ಪತ್ರಕರ್ತರು ಬಂದು ಬಾಳಾಸಾಹೇಬ್ರಿಗೆ ಕೇಳ್ತಾರೆ, ಈಗ ನಿಮ್ಮ ಅಭಿಪ್ರಾಯ ಏನು, ನೀವೇ ಮುಂದೇನು ಮಾಡ್ತೀರಾ? ಯಾಕಂದ್ರೆ ಆವಾಗ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಬಾಳಾಸಾಹೇಬ್ರು ಒಂದೇ ಮಾತು ಹೇಳ್ತಾರೆ, ಫಾರ್ಗೆಟ್ ಆ್ಯಂಡ್ ಫಾರ್ಗಿವ್, ಮರ್ತು ಬಿಡಿ, ಅದನ್ನು ಕ್ಷಮೆ ಮಾಡಿ. ರಾಷ್ಟ್ರೀಯ ಅಸ್ಮಿತೆ ಮುಖ್ಯ. ಹೀಗಾಗಿ 1956ರಲ್ಲಿ ಗೋರಕ್ಷಾ ಅಭಿಯಾನ ಸಂಘ ತಗೊಳ್ತು, ಗೋವಿನ ರಕ್ಷಣೆಗೆ ಅಭಿಯಾನ ತಗೊಳ್ತು. 1962ರಲ್ಲಿ ಯಾವ ಕನ್ಯಾಕುಮಾರಿಯಲ್ಲಿ ಇವತ್ತು ಭವ್ಯ ಸ್ಮಾರಕ ನಿಂತಿದೆಯೋ ಆ ಒಂದು ಶಿಲೆಯ ಬಗ್ಗೆ ನಮ್ಮ ಕಲ್ಪನೆ, ಅದು ಶ್ರೀಪಾದ ಶಿಲೆ ಅಂತ ಕರೀತಾರೆ. ದೇವಿ ಪಾರ್ವತಿ ಶಿವನನ್ನು ಒರೆಸೋದಕ್ಕಾಗಿ ಮದುವೆ ಮಾಡ್ಕೋಬೇಕು ಅಂದರೆ ಅಲ್ಲಿ ತಪಸ್ಸು ಮಾಡಿದ್ಲಂತೆ. ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ದೇಶ ಸಂಚಾರ ಮಾಡ್ತಾ ಕನ್ಯಾಕುಮಾರಿಯ ತುದಿಗೆ ಹೋಗ್ತಾರೆ. ಮನಸ್ಸಲ್ಲಿ ಏನು ಭಾವನೆ ಬರುತ್ತೋ ಗೊತ್ತಿಲ್ಲ, ಸಮುದ್ರದಲ್ಲಿ ಜಿಗಿತಾರೆ, ಆ ಬಂಡೆ ಮೇಲೆ ಹೋಗಿ ಕೂತ್ಕೋತಾರೆ. 3 ದಿವಸ ಆಹಾರ ಇಲ್ಲ, ನೀರಿಲ್ಲ, ಅಲ್ಲಿ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಅಂಥ ಒಂದು ಪವಿತ್ರ ಅಂತ ಶಿಲೆ ಅಲ್ಲಿ ಕ್ರಿಶ್ಚಿಯನ್ರ ಒಂದು 23 ಅಡಿ ಎತ್ತರದ
ಕ್ರಾಸನ್ನು ಹಚ್ತಾರೆ ಮತ್ತು ಅದು ಬೋರ್ಡ್ ಹಾಕ್ತಾರೆ, ಸೇಂಟ್ ಜೇವಿಯರ್ ರಾಕ್. ಅದರಲ್ಲಿ ಆವಾಗ ನಮ್ಮ ಶಕ್ತಿ ಇರಲಿಲ್ಲ. ಇದ್ದಂಥ ಕೆಲವು ಹಿಡಿಯಷ್ಟು ನಮ್ಮ ಸ್ವಯಂ ಸೇವಕರು ಹೋರಾಟ ಮಾಡ್ತಾರೆ, ಆದರೆ ಹೋರಾಟ ಮಾಡೋ ಶಕ್ತಿ ಇರೋಲ್ಲ. ಅವರು ಪರಮಪೂಜ್ಯ ಗುರೂಜಿಯವರು ಬಂದು ಹೇಳ್ತಾರೆ, ಈ ಥರ ಆಗಿದೆ. ಪರಮಪೂಜ್ಯ ಗುರೂಜಿಯವರು ರಾಮಕೃಷ್ಣ ಆಶ್ರಮಕ್ಕೆ ಕೇಳ್ತಾರೆ, ಏನಪ್ಪ ಈ ಥರ ಇದೆ, ನೀವೇನಾದ್ರು ಮಾಡ್ತೀರಾ? ರಾಮಕೃಷ್ಣ ಹೇಳ್ತಾರೆ, ಇಲ್ಲ, ನಾವು ಅದರಲ್ಲಿ ಏನು ಮಾಡಲಿಕ್ಕಾಗಲ್ಲ ಅಂತ. ಆವಾಗ ಗುರೂಜಿಯವರು ಸಂಘದ ಸರ್ಕಾರ ಆಗಂತ ಮಾನ್ಯ ಏಕನಾಥಜಿ ರಾನಡೆ ಅವರನ್ನು ಅವರಿಗೆ ಜವಾಬ್ದಾರಿಯಿಂದ ಮುಕ್ತ ಮಾಡಿ ಅಲ್ಲಿ ಕಳಿಸ್ಕೊಡ್ತಾರೆ, ಹೋಗಿ ಕಲ್ಲು ನೋಡ್ಕೊಂಡು ಬಾ. ಅಲ್ಲಿ ಹೋದಂಥ ಏಕನಾಥಜಿ ರಾನಡೆಯವರು ಆ ಒಂದು 23 ಅಡಿಯ ಒಂದು ಶಿಲ್ಬೆ ಏನಿತ್ತು ಅದನ್ನು ಕಿತ್ತು ಸಮುದ್ರಕ್ಕೆ ಎಸಿತಾರೆ ಮತ್ತು ಸಂಕಲ್ಪ ಮಾಡ್ತಾರೆ, ಅಲ್ಲಿ ಒಂದು ಭವ್ಯ ಸ್ಮಾರಕ ಕಟ್ತೀನಿ. ಆವಾಗ ಸ್ವಯಂ ಸೇವಕರು ಮನೆಗೆ ಹೋಗಿ ವಿವೇಕಾನಂದರ ಫೋಟೋ ಕೊಟ್ಟು ₹1 ಸಂಗ್ರಹ ಮಾಡೋದ್ರ ಮೂಲಕ 1.25 ಕೋಟಿ ರೂಪಾಯಿ 62 ನಿಮಿಷದಲ್ಲಿ ಸಂಗ್ರಹ ಮಾಡ್ತಾರೆ. ಮತ್ತು ಇದು ಭವ್ಯ ಇವತ್ತು ವಿವೇಕಾನಂದ ಸ್ಮಾರಕ ಅಲ್ಲಿ ಎದ್ದು ನಿಂತಿದೆ. ಸಂಘ ಪ್ರಾರಂಭ 25 ವರ್ಷಗಳು ಕೇವಲ ಸಂಘದ ಸ್ವಯಂ ಸೇವಕರನ್ನು ತಯಾರು ಮಾಡೋದು ಕೆಲಸ ಮಾಡ್ತು. ಆ ನಂತರ ಸಂಘದ ಸ್ವಯಂ ಸೇವಕರು ನಮ್ಮ ಸಮಾಜ ಒಂದು ಅನೇಕ ಕ್ಷೇತ್ರಗಳಲ್ಲಿ ಹೋದರು. ಇವತ್ತು ಅಖಿಲ ಭಾರತೀಯ ಸ್ತರದಲ್ಲಿ ಸುಮಾರು 37 ಸಂಘಟನೆ ಕೆಲಸ ಮಾಡ್ತಾಯಿದ್ದೇವೆ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ, ಸಂಘದ ಸ್ವಯಂ ಸೇವಕರು ಮುಟ್ಟಿದವರಂಥ ಕ್ಷೇತ್ರ ಇಲ್ಲ. ಈಗ ರಾಷ್ಟ್ರೋತ್ಥಾನ ಪರಿಷತ್ ಇದೆ, ಕರ್ನಾಟಕದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಇದೆ, ಹಿಂದೂ ಸೇವಾ ಪ್ರತಿಷ್ಠಾನ ಇದೆ. ಅದರಿಂದ ಪ್ರತಿಯೊಂದು ರಾಜ್ಯದಲ್ಲಿ ಅದೇ ರಾಜ್ಯದ ರೀತಿಯಲ್ಲಿ ಕೆಲಸ ಮಾಡುವಂಥ ಅನೇಕ ಸಂಸ್ಥೆಗಳಿವೆ. ಹೀಗಾಗಿ 100ಕ್ಕೂ ಹೆಚ್ಚಿಗೆ ವಿವಿಧ ಕ್ಷೇತ್ರಗಳ ಕೆಲಸ ನಡೀತಾ ಇದೆ. ಇದರ ಮೂಲಕ ಸಮಾಜದಲ್ಲೊಂದು ವ್ಯವಸ್ಥಾ ಪರಿವರ್ತನದ ಚಿಂತನೆ, ನಮ್ಮ ಮೂಲ ಒಂದು ತತ್ವಜ್ಞಾನ ಆಧಾರ್ಮ ಸಮಾಜನ ಕೊಟ್ಟುವಂಥ ಪ್ರಯತ್ನ, ಇದೆಲ್ಲದಕ್ಕೂ ಮಾಡೋದಕ್ಕೆ ಬಹುಮುಖ್ಯ ಕಾರಣ ಅಂತ ಹೇಳಿದ್ರೆ ಸಂಘದಲ್ಲಿ ಭಾಳ ಮಹತ್ವ ಕೊಟ್ಟಿದ್ದು ಸಾಮೂಹಿಕತೆಗೆ. ಹೀಗೆ ಕಳೆದ 100 ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋಂಥ ಒಂದೇನು ಸಂಗತಿ ಇದೆಯೋ, ಇದು ಒಂದು ಸಂಘಟನೆ ಅಲ್ಲ, ಇದೊಂದು ಆಂದೋಲನ. ಇದು ಹಿಂದೂ ಸಮಾಜದೊಳಗಿನ ಸಂಘಟನೆ ಅಲ್ಲ, ಇದು ಒಟ್ಟು ಹಿಂದೂ ಸಮಾಜ ಸಂಘಟನೆ ಕೆಲಸ ಮಾಡ್ತಾ ಇದೆ. ಇವತ್ತು ಇಡೀ ಜಗತ್ತಿನ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ, ಏನಿದು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾರಿಗೆ ಈ ದೇಶದ ಬಗ್ಗೆ ಸ್ವಲ್ಪ ಆದರೂ ಮನಸ್ಸಲ್ಲಿ ಭಾವನೆ ಇದೆಯೋ ಅವರಿಗೆ ಸಂಘ ಬೆಳೀಬೇಕು ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ಯಾವುದೇ ಸಂಸ್ಥೆಗಳು ತನ್ನ ಜುಬ್ಲಿಯನ್ನು ಆಚರಣೆ ಮಾಡುವಂಥ ಪದ್ಧತಿ ಇದೆ, ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ, ಡೈಮಂಡ್ ಜುಬ್ಲಿ, ಪ್ಲಾಟಿನಮ್ ಜುಬ್ಲಿ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಯಾವುದೇ ಜುಬ್ಲಿಯನ್ನು ಆಚರಣೆ ಮಾಡಿಲ್ಲ. ಇಲ್ಲಿವರೆಗೂ ಸಿಲ್ವರ್ ಜುಬ್ಲಿ ಮಾಡಿಲ್ಲ, ಗೋಲ್ಡನ್ ಜುಬ್ಲಿ ಮಾಡಿಲ್ಲ, ಡೈಮಂಡ್ ಜುಬ್ಲಿನೂ ಮಾಡಿಲ್ಲ, ಪ್ಲಾಟಿನಮ್ ಜುಬ್ಲಿನೂ ಮಾಡಿಲ್ಲ. ಈಗ ಶತಾಬ್ದಿ ಸಮಾರೋಹ ಅಲ್ಲ. ಸಂಘದ ಚಿಂತನೆ ಏನು? ಸಂಘ ಶುರುವಾಗಿ 100 ವರ್ಷ ಆಗಿದ್ದ ಪರಿಣಾಮದಿಂದ ಸಮಾಜದಲ್ಲಿ ಪರಿವರ್ತನೆ ಕಿರಣಗಳು ಕಾಣಬೇಕು. ಸಂಘ ಶುರು ಆಗಿದ್ದೇನೆ ಈ ಕಾರಣದಿಂದ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಕೆಲವ್ರ ಮನಸ್ಸಲ್ಲಿದ್ದಾರೆ, ಸಂಘ ಅಂದರೆ ಮುಸಲ್ಮಾನ್ ವಿರೋಧಿ, ಸಂಘ ಅಂದರೆ ಕ್ರಿಶ್ಚಿಯನ್ ವಿರೋಧಿ. ಮುಸಲ್ಮಾನರಿಗೆ ಬುದ್ಧಿ ಕಲಿಸೋಕೆ RSS ಬೇಕ್ರಿ ಅಂತ ಕೆಲವ್ರಿಗೆ ಅನಿಸುತ್ತೆ. ಆದರೆ ಸಂಘ ಯಾವುದೇ ಪ್ರತಿಕ್ರಿಯಾತ್ಮಕ ರೂಪದಿಂದ ಶುರು ಆಗಲಿಲ್ಲ. ಸಂಘ ಪರಂಪರೆ ಡಾಕ್ಟರ್ಜರು ಪಾಸಿಟಿವ್ ಚಿಂತನೆಯಿಂದ ಪ್ರಾರಂಭ ಆಯಿತು. ಡಾಕ್ಟರ್ಜರು ಏನು ಯೋಚನೆ ಮಾಡಿದ್ರು? ಯಾವಾಗ ಈ ಹಿಂದೂ ಸಮಾಜ ಗುಣಯುಕ್ತವಾಗಿತ್ತು, ಯಾವಾಗ ಹಿಂದೂ ಸಮಾಜ ದೇಶಭಕ್ತಿಯಿಂದ ಕೂಡಿತ್ತು, ಪರಾಕ್ರಮದಿಂದ ಕೂಡಿತ್ತು, ನಿಸ್ವಾರ್ಥಿಯಾಗಿತ್ತು, ಬಂಧುತ್ವ ಭಾವದಿಂದ ಬದುಕ್ತಾ ಇತ್ತು, ನಾವು ಜಗದ್ಗುರು ಆಗಿದ್ವಿ. ಇದೇ ಹಿಂದೂ ಸಮಾಜ ದೋಷಗಳಿಂದ ಕೂಡ್ತು, ದೇಶಭಕ್ತಿಯನ್ನು ಮರ್ತ್ವಿ, ಹೇಡಿಗಳಾದ್ವಿ, ಸ್ವಾರ್ಥಿಗಳಾದ್ವಿ, ಪರಸ್ಪರ ಬಂಧುತ್ವದ ಭಾವ ಮರೆತು ಪರಸ್ಪರ ಜಗಳಾಡೋದು ಪ್ರಾರಂಭ ಮಾಡಿದ್ವಿ, ನಾವು ಗುಲಾಮರಾದ್ವಿ. ಹೀಗಾಗಿ ಪುನಃ ಈ ದೇಶವನ್ನು ಕಟ್ಟಬೇಕು ಅಂತಾದರೆ ಈ ಒಂದು ಮಾತ್ರ ಹಿಂದೂ ಸಮಾಜದಲ್ಲಿ ಪರಿವರ್ತನೆ ತರಬೇಕು. ಯಾವಾಗ ಹಿಂದೂ ಸಮಾಜದಲ್ಲಿ ಪರಿವರ್ತನೆ ಬರುತ್ತೋ ಆವಾಗ ಹಿಂದೂ ಸಮಾಜ ಒಂದು ನಿರೋಗಿ ನಿರ್ದೋಷ ಸಮಾಜವಾಗಿ ಎದ್ದು ನಿಲ್ಲುತ್ತೋ, ಸುಸಂಘಟಿತ ಸಮಾಜವಾಗಿ ನಿಲ್ಲುತ್ತೋ, ಜಗತ್ತಿನಲ್ಲಿ ಒಂದು ಭಾರತ ಶ್ರೇಷ್ಠವಾಗಿ ಎದ್ದು ನಿಲ್ಲುತ್ತೆ. ಆರ್ನಾಲ್ಡ್ ಟೈನಿಬೆ ಅನ್ನೋಬ್ಬ ಇತಿಹಾಸಕಾರ, ಜಗತ್ತಿನೆಲ್ಲ ಇತಿಹಾಸವನ್ನು ಅಧ್ಯಯನ ಮಾಡಿದಂಥವನು. ಅವನೊಂದು ಮಾತು ಹೇಳ್ತಾನೆ,
ಜಗತ್ತಿಗೆ ಶಾಂತಿ ಕೊಡುವಂತಹ, ಜಗತ್ತಿನ ಒಳಿತನ್ನು ಮಾಡುವಂಥ ಯಾವುದಾದ್ರೂ ಒಂದು ತತ್ವಜ್ಞಾನ ಇದ್ದರೆ ಅದು ಹಿಂದೂ ತತ್ವಜ್ಞಾನ. ಅದಕ್ಕೆ ಭಗವಂತ ನಿಮಗೆ ಜನ್ಮ ಕೊಟ್ಟಿದ್ದಾನೆ. ಹೀಗಾಗಿ ನಿಮ್ಮ ಕರ್ತವ್ಯ ಇದೆ, ನಿಮ್ಮ ಜವಾಬ್ದಾರಿ ಇದೆ. ನೀವು ಇಡೀ ಜಗತ್ತಿನ ಒಳಿತು ಮಾಡಬೇಕಾಗಿದೆ. ಅದನ್ನು ಮಾಡಬೇಕು ಅಂತಾದರೆ ಮೊಟ್ಟ ಮೊದಲು ನಿಮ್ಮ ಉದ್ಧಾರ ಮಾಡ್ಕೊಳ್ಳಿ.